ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ. ಅದಕ್ಕಿಂತ ಮೊದಲಾಗಿ ಏನಂತ ಹೇಳಿದ್ರೆ, ನಿಮಗೂ ಸಹ ಇವತ್ತು ಒಳ್ಳೆ ಡೇ. ಯಾಕೆ ಅಂತ ಹೇಳಿದ್ರೆ, ಮಾರ್ಕೆಟಲ್ಲಿ ನಾವು ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು, ಏನಾಗ್ತಿದೆ ಮಾರ್ಕೆಟ್ ಬಿಹೇವಿಯರ್ ಅಂತ ಗೊತ್ತಾಗಬೇಕು ಅನ್ನೋ ಒಂದೇ ಒಂದು ಇಂಟೆನ್ಷನಿಂದಾಗಿ ನಿಮಗೂ ನಾವು ಬೆಳಿಗ್ಗೆನೇ ಲೈನ್ಸನ್ನು ಕಳಿಸಿಕೊಟ್ಟಿದ್ವಿ. ಡೈಲಿ ಕಳಿಸ್ತೀವಿ ಅಂತ ಹೇಳ್ತಾ ಇಲ್ಲ, ಬಟ್ ಸಮ್ಟೈಮ್ಸ್ ನಾವು ಕಳಿಸ್ತೀವಿ. ಲೈಕ್ ಈಗ 8:54ಗೆ ನಿಮಗೆ ಕಳಿಸಿಕೊಟ್ಟಿದ್ದೀವಿ, 8:54ಗೆ ನಿಮ್ಮ ರೆಫರೆನ್ಸ್ ಕಳಿಸಿಕೊಟ್ಟಿದ್ದೀವಿ. ಆ್ಯಂಡ್ ಡ್ಯಾಮ್ ಶ್ಯೂರ್ ಇಟ್ ವಿಲ್ ರೆಸ್ಪೆಕ್ಟ್ ಮಾಡುತ್ತೆ ಅಂತಲೂ ಹೇಳಿದ್ವಿ. ಅದೇ ಪ್ರಕಾರದಲ್ಲಿ ಇದ್ದಂತಹ ಲೈನ್ಸ್ಗಳು ಈಗಲೂ ಸಹ ಅದೆಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂತ ನೀವು ನೋಡ್ಬೋದು. ಅದು ಬೇಕಾಗುವಂಥ ಸ್ಕ್ರೀನ್ಶಾಟನ್ನು ನಿಮಗೆ ಗ್ರೂಪಲ್ಲಿ ಶೇರ್ ಮಾಡಿದ್ದೀವಿ. ಓಕೆನಾ, ಒಬ್ಬರು ಅದಕ್ಕೆ ಲೈಕು ಮಾಡಿದ್ದಾರೆ. ಸೊ ಅದೇ ಪ್ರಕಾರದಲ್ಲಿ ನೀವು ಇಲ್ಲಿ ಲೈನ್ಸನ್ನು ನೋಡಿ, ಲೈನ್ಸ್ ಎಷ್ಟು ಅಕ್ಯುರೇಟಾಗಿ ವರ್ಕ್ ಆಗ್ತಿದೆ ಅಂತ. ಯಾಕೆಂದರೆ ಲೈನ್ಸನ್ನು ನಾವು ವೀಡಿಯೋಸ್ ಮಾಡಬೇಕಾದ್ರೆ ನಿಮ್ಗೆ ಅನಿಸ್ಬೋದು ಅದು ಓಕೆ, ಇದು ಆದಮೇಲಿಂದ ಹೇಳ್ತಾ ಇದ್ದಾರೆ, ಅದು ಹೌದೋ ಅಲ್ವೋ, ಕಾನ್ಫಿಡೆಂಟ್ ಹೇಗೆ. ಯಾಕೆಂದರೆ ಮಾರ್ಕೆಟ್ ಈಗ ಹಾಗೆ ಇದೆ, ಯಾಕೆಂದರೆ ಯಾರನ್ನು ನಂಬೋಕ್ಕಾಗ್ತಾ ಇಲ್ಲ, ಕರೆಕ್ಟ್ ಅಲ್ವಾ? ಅದಕ್ಕೋಸ್ಕರ ನಾವು ನಿಮಗೆ ರೆಫರೆನ್ಸ್ ಪಾಯಿಂಟನ್ನು ಕೊಟ್ಟಿದ್ದೀವಿ. ನೋಡಿ, ಈ ಝೋನಿಗೆ ಬಂದಾಗ ಮಾರ್ಕೆಟು ಎಕ್ಸಾಕ್ಟ್ಲಿ ಈ ಝೋನ್ ಹತ್ರನೇ ರೆಸಿಸ್ಟೆನ್ಸ್ ತಗೊಂಡು ರೀಟೆಸ್ಟ್ ಮಾಡಿ ಫಾಲ್ ಆಗಿದೆ, ಕರೆಕ್ಟಾ? ಆ್ಯಂಡ್ ಎಗೇನ್ ತಿರ್ಗಾ ಒಂದ್ಸಲಿ ರೀಟೆಸ್ಟ್ ಮಾಡಿ ಸೆಕೆಂಡ್ ಹಾಫಿಗೆ ಮತ್ತೆ ಫಾಲ್ ಆಗಿ ಈ ಲೈನ್ಸನ್ನು ಟಚ್ ಮಾಡಿದೆ. ಸೊ ಮೇಲ್ಗಡೆ ಹೋಗಲಿಲ್ಲ ಆ್ಯಂಡ್ ಈ ಲೈನನ್ನೇ ಟಚ್ ಮಾಡಿದೆ. ಎಷ್ಟು ಅಕ್ಯುರೇಟ್ ಅಂತ ಹೇಳಿದ್ರೆ ಅಷ್ಟು ಅಕ್ಯುರೇಟ್ ಇದೆ. ಆ್ಯಂಡ್ ನೀವೊಂದು ಮಿಡ್ ಪಾಯಿಂಟನ್ನು ನೋಡಿದ್ರೆ, ಈ ಮಿಡ್ ಪಾಯಿಂಟನ್ನು ನೋಡಿದಾಗ ಇದೆರಡರದ್ದು ಮಿಡ್ ಪಾಯಿಂಟಿಗೆ ಬಂದು ಕರೆಕ್ಟಾಗಿ ರೆಸ್ಪೆಕ್ಟು ಕೊಟ್ಟಿದೆ. ನೀವು ಅದನ್ನು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ ಚೆಕ್ ಮಾಡಿ ನೋಡ್ಬೋದು. ಓಕೆನಾ? ಈ ರೀತಿ ಇರುವಂಥ ಮಾರ್ಕೆಟಲ್ಲಿ ಎಂಥ ಸಿಚುವೇಶನ್ ಇರಲಿ, ಮಾರ್ಕೆಟು ಸೈಡ್ ವೇಸ್ ಇರಲಿ ಅಥವಾ ಗ್ಯಾಪ್ ಅಪ್ ಆಗಲಿ, ಗ್ಯಾಪ್ ಡೌನ್ ಆಗಲಿ, ಏನು ಬೇಕಾದರೂ ಆಗಲಿ, ನಮ್ಮ ಲೈನ್ಸು ನಿಮ್ಮನ್ನು ರೆಸ್ಪೆಕ್ಟ್ ಮಾಡೇ ಮಾಡುತ್ತೆ. ಸೊ ಇದು ಸೆಕೆಂಡ್ ಟೈಮ್ ನಾವು ಕಳಿಸ್ತಾ ಇರೋದು. ಅದೇ ಥರ ನಾವು ಲೈನ್ಸ್ಗಳನ್ನು ಆಪ್ಷನ್ಸಲ್ಲೂ ಹಾಕ್ತೀವಿ. ಸೊ ದಟ್ ಆಪ್ಷನ್ಸಲ್ಲಿ ಏನಾಗುತ್ತೆ, ನಾವು ಅಕ್ಯುರೇಟಾಗಿ ಎಲ್ಲಿ ಬೈ ಮಾಡಬೇಕು ಅನ್ನೋದು ನಮಗೆ ಕ್ಲಿಯರಾಗಿ ಗೊತ್ತಾಗೋಗುತ್ತೆ. ಸೊ ನಮ್ಗೆ ಗೊತ್ತಾದಾಗ ನಾವೇನು ಮಾಡ್ತೀವಿ, ಅದೇ ಜಾಗದಲ್ಲಿ ಬೈ ಮಾಡಿದಾಗ ನಮಗೆ ಸ್ಟಾಪ್ ಲಾಸ್ಗಳು ತುಂಬ ಕಮ್ಮಿ ಇರುತ್ತೆ. ಸೊ ನಾವು ಸ್ಟಾಪ್ ಲಾಸನ್ನು ಮ್ಯಾನೇಜ್ ಮಾಡೋಕ್ಕೂ ಈಸಿ ಆಗುತ್ತೆ. ಅದೇ ಪ್ರಕಾರದಲ್ಲಿ ಮಾರ್ಕೆಟಲ್ಲಿ ನಾವು ಇವತ್ತು ಟ್ರೇಡಿಂಗ್ ಮಾಡೋದಕ್ಕೂ ಸುಲಭ ಆಗುತ್ತೆ. ನೋಡ್ಬೋದು ಇಲ್ಲಿ ಬ್ಲ್ಯಾಕ್ ಲೈನನ್ನು ಡಬಲ್ ಟಾಪು, ಅಂದರೆ ಇಲ್ಲೊಂದ್ಸಲಿ ರಿಜೆಕ್ಷನ್, ಇಲ್ಲೊಂದ್ಸಲಿ ರಿಜೆಕ್ಷನ್, ಇದು ಯೂನಿವರ್ಸಲ್ ಲೈನು ಹೌದು. ಸೊ ಇಲ್ಲಿ ನಾವು ಸೆಲ್ಲಿಂಗ್ ಮಾಡಿದ್ವಿ ಅಂತಾದರೆ, ಸೆಲ್ಲಿಂಗ್ ಮಾಡೋರಿಗೆ ಆರಾಮಾಗಿ ವಿತೌಟ್ ಎನಿ ಸ್ಟ್ರೆಸ್ಸಲ್ಲಿ ನಮ್ಮ ಲೈನ್ ಹತ್ರ ಬಂದು ನಿಂತಿದೆ, ಕರೆಕ್ಟ್ ಅಲ್ವಾ? ಸೊ ಸೆಕೆಂಡ್ ಟೈಮು ತಿರ್ಗಾ ಮೇಲ್ಗಡೆ ಬಂದಿದ್ದು, ನೀವು ಇದ್ರದ್ದೊಂದು 50% ಲೆವೆಲ್ ತೆಗೆದ್ರೆ ಎಕ್ಸಾಕ್ಟ್ಲಿ 50% ಲೆವೆಲ್ ಇಲ್ಲಿಗೆ ಬರುತ್ತೆ. ಅದೇ ಜಾಗದಿಂದ ಮತ್ತೆ ಫಾಲ್ ಆಯಿತು. ಸೊ ಇಲ್ಲೊಂದು ತಿರ್ಗಾ ಒಂದು ಪಾಯಿಂಟ್, ಅಂದರೆ ಆ್ಯಾವ್ರೇಜ್ ಆಗಿ 170 ಇತ್ತು ಈ ಲೈನು. ಸೊ ನೆನ್ನೆ ಕ್ಲೋಸಿಂಗ್ ನೀವು ನೋಡಿದ್ರೆ ಗೊತ್ತಾಗುತ್ತೆ 166 ಇದೆ. ಆ ಒಂದು ಕ್ಲೋಸಿಂಗಿಂದ ಹಿಡಿದು ಇಲ್ಲಿವರೆಗೆ ಅಂದರೆ 105ವರೆಗೆ ನಿಮಗೆ ಒಳ್ಳೆ ಮೂಮೆಂಟಮ್ಮು ಮಾರ್ಕೆಟ್ ಕೊಟ್ಟಿದೆ. ತಿರ್ಗಾ ಒಂದ್ಸಲಿ ಬಂದಂಥದ್ದು 140 ಹತ್ರದಿಂದ 105ಗೆ ಎಗೇನ್ ರೀಚ್ ಆಗಿದೆ. ಓಕೆನಾ, 101ವರೆಗೂ ರೀಚ್ ಆಗಿದೆ. 105 ಇಡೋಣ. ಸೊ ತಿರ್ಗಾ 35 ಪಾಯಿಂಟ್ಸ್. ಸೊ ಇದರಲ್ಲೊಂದು 65 ಪಾಯಿಂಟ್ಸ್. ಟೋಟಲಿ ನಿಮಗೊಂದು 100 ಪಾಯಿಂಟ್ಸ್ ಸೆಲ್ಲಿಂಗಲ್ಲಿ ಆರಾಮಾಗಿ ವಿತೌಟ್ ಎನಿ ಸ್ಟ್ರೆಸ್ಸಲ್ಲಿ ಸಿಕ್ಕಿದೆ, ಆಯಿತಾ? ಅದನ್ನೇ ನೀವು ಪುಟ್ ಆಪ್ಷನಲ್ಲಿ ನೋಡಿದ್ರು ಸಹ, ಪುಟ್ಟಲ್ಲೂ ಸಹ ಎಕ್ಸಾಕ್ಟ್ ಝೋನಿಂದನೇ ಫಾಲ್ ಆಗಿದೆ. ಆ ಝೋನಿಂದ ಫಾಲ್ ಆದಂತಹ ಮಾರ್ಕೆಟು ಇದೇ ಝೋನಲ್ಲಿ ಸಸ್ಟೈನ್ ಆಗೋಕ್ಕೆ ಟ್ರೈ ಮಾಡಿ ಬ್ರೇಕ್ ಆದಾಗ ನೋಡಿ, ಬ್ರೇಕ್ ಆಗಿ ರೀಟೆಸ್ಟ್ ಮಾಡಿ ಫಾಲ್ ಆದಾಗ ನಾವು ಇಲ್ಲಿ ಸೆಲ್ಲಿಂಗ್ ಮಾಡ್ಬೋದು, ಕರೆಕ್ಟ್ ಅಲ್ವಾ? ಇಲ್ಲಿ ಸೆಲ್ಲಿಂಗ್ ಮಾಡಿದ್ರೆ ಇಲ್ಲಿಂದ ಇಲ್ಲಿವರೆಗೆ ಒಂದು 30 ಪಾಯಿಂಟ್ಸ್ ಇದೆ. ಸೊ 30 ಪಾಯಿಂಟ್ಸನ್ನು ನಾವು ಕ್ಯಾಪ್ಚರ್ ಮಾಡ್ಬೋದು. ಎಂಡ್ ಆಫ್ ದ ಡೇವರೆಗೆ ಕೂತರೂ ಸಹ ಅದೇನಾಗುತ್ತೆ, ಕಾಸ್ಟ್ ಟು ಕಾಸ್ಟಲ್ಲೇ ಬಂದು ಕೂತಿರುತ್ತೆ, ಜಾಸ್ತಿ ಏನು ಲಾಸ್ ಆಗಿರಲ್ಲ, ಕರೆಕ್ಟ್ ಅಲ್ವಾ? ಈ ರೀತಿ ಸೆಲ್ಲಿಂಗಿಗೂ ಒಳ್ಳೆ ರೀತಿಯಲ್ಲಿ ಒಂದು ವ್ಯವಸ್ಥೆ ಇರುವಂತಹ ಲೈನ್ಸು ಬೈಯಿಂಗಿಗೂ ಆಗುತ್ತೆ, ಸೆಲ್ಲಿಂಗಿಗೂ ಆಗುತ್ತೆ. ಸೊ ನೀವು ಸೆಲ್ಲಿಂಗ್ಸ್ಗಿಂತ ನಾವು ಬೈಯಿಂಗಲ್ಲಿ ನೀವು ಯಾವತ್ತೂ ನೋಡ್ತಿರ್ತೀರಿ, ನಮ್ಮ ಸ್ಕ್ರೀನ್ಶಾಟ್ಸ್ಗಳು ನಿಮಗೆ ಬರ್ತಾ ಇರುತ್ತೆ, ಕರೆಕ್ಟ್ ಅಲ್ಲ? ನಾವು ಬೈಯಿಂಗೇ ಮಾಡೋದು. ಬೈ ಎಟ್ 106, ಸೆಲ್ ಎಟ್ 133, ಸರಿಯಾ? ನಾವು ಬೈಯಿಂಗಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋದು. ಬಟ್ ಯಾರೋ ಒಬ್ರಿಗೆ 2 ಜನ ಕೇಳಿದರು ಸೆಲ್ಲಿಂಗಿಗೆ ವರ್ಕ್ ಆಗುತ್ತಾ ಅಂತ, ಅದಕ್ಕೋಸ್ಕರ ಪರ್ಟಿಕ್ಯುಲರ್ ಆಗಿ ಮಾಡ್ತಾಯಿದ್ವಿ, ಸೆಲ್ಲಿಂಗಿಗೂ ವರ್ಕ್ ಆಗುತ್ತೆ. ಸೊ ಈ ಲೈನ್ಸ್ಗಳನ್ನು ನಾವು ಜಸ್ಟ್ ಲೈಕ್ ದಟ್ ಕೊಡ್ತಾ ಇಲ್ಲ, ಅಂದರೆ ನಾವು ಯಾವುದೋ ಒಂದು ಇಂಡಿಕೇಟರ್ ಟೈಪಲ್ಲಿ ಮಾಡಿ ನಿಮಗೆ ಈ ಲೈನ್ಸ್ಗಳನ್ನು ಕೊಡ್ತಾ ಇಲ್ಲ. ಅದ್ರ ಬದಲು ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ಈ ಲೈನ್ಸ್ ಯಾಕೆ ಆಗ್ತಿವೆ ಅನ್ನೋ ಒಂದು ಫಾರ್ಮುಲಾದ ಸೀಕ್ರೆಟ್ ನಿಮಗೆ ಕೊಡ್ತೀವಿ. ಯಾಕೆ ಆಗ್ತಾಯಿದ್ದೀವಿ ಲೈನ್ಸನ್ನು, ಯಾವ ಆಧಾರದ ಮೇಲೆ ಆಗ್ತಾಯಿದ್ದೀವಿ, ಆ್ಯಂಡ್ ಏನೆಲ್ಲ ಇದರದ ಪ್ಲಸ್ ಆ್ಯಂಡ್ ಮೈನಸ್ ಏನು, ಆ್ಯಂಡ್ ಇದು ಏ ರೀತಿ ಎಂಟ್ರಿಯಲ್ಲಿ ಮಾಡಬೇಕು, ಎಕ್ಸಿಟ್ ಹೇಗೆ ಮಾಡಬೇಕು, ಆಯಿತಾ? ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು, ಎಲ್ಲದೂ ನಿಮಗೆ ಇದರಲ್ಲಿ ಕ್ಲಿಯರಾಗಿ ಕೋರ್ಸಲ್ಲಿ ಹೇಳಿಕೊಟ್ಟಿದ್ದೀವಿ. ಓಕೆನಾ? ಅದು ಅಲ್ಲದೆ 1 ಇಯರ್ ನಿಮ್ಮೊಟ್ಟಿಗೆ ಲೈವಲ್ಲಿದ್ದು ನಿಮಗೆ ಟ್ರೇಡಿಂಗ್ ಟೈಮಲ್ಲಿ ಸಪೋರ್ಟ್ ಮಾಡುವಂಥ ವ್ಯವಸ್ಥೆಯು ಇದರಲ್ಲಿದೆ. ಸೊ ಇದಿಷ್ಟು ವ್ಯವಸ್ಥೆ ಮಾಡಿ ಕೊಡುವಂತಹ ಒಂದು ಸಿಸ್ಟಮ್ಮು ನಿಮಗೆ 1 ಇಯರ್ ಯಾವ ಕೋರ್ಸು ಇಲ್ಲ ಸರ್, ಯಾವ ಕೋರ್ಸು 1 ಇಯರ್ ನಿಮ್ಮನ್ನು ಕರ್ಕೊಂಡು ಹೋಗಲ್ಲ, 1 ದಿವಸ 2 ದಿವಸ ಅಷ್ಟೇ. ಬಟ್ ನಾವು 1 ಇಯರ್ ನಿಮ್ಮೊಟ್ಟಿಗೆ ಲೈವಲ್ಲೇ ಇದ್ದು ಇದೇ ಸಿಸ್ಟಮು, ಇದೇ ಫಾರ್ಮುಲಾದಲ್ಲಿ, ಇದೇ ರೀತಿಯಲ್ಲಿ ನಿಮಗೆ ಹೇಳಿಕೊಟ್ಟು
ಅದೇ ಪ್ರಕಾರದಲ್ಲಿ ಟ್ರೇಡಿಂಗ್ ಮಾಡಿಸ್ತೀವಿ. ನೀವು ಬೈಯಿಂಗ್ ಆಗಿರ್ಬೋದು ಅಥವಾ ಸೆಲ್ಲರ್ ಆಗಿರ್ಬೋದು, ಎರಡಕ್ಕೂ ಯೂಸ್ ಆಗುವಂತೆ. ಆ್ಯಂಡ್ ರೋಬೋಟಿಕ್ ಆರ್ಡ್ರನ್ನು ಹಾಕುವ ಅಭ್ಯಾಸ, ಅಂದರೆ ರೋಬೋ ಆರ್ಡರ್ GTT ಆರ್ಡರ್ ಅಂತ ಹೇಳ್ತಾರೆ. GTT ಆರ್ಡರನ್ನು ಹಾಕಿ ವಿತೌಟ್ ಯುವರ್ ಪ್ರೆಸೆನ್ಸು ಒಂದಷ್ಟು ಸ್ಟಾಪ್ ಲಾಸು ಇಲ್ಲ ಟಾರ್ಗೆಟ್ ಬರುವ ಹಾಗೆ ನೀವು ಸೆಟ್ ಮಾಡಿ ಟ್ರೇಡ್ ಮಾಡುವಂತಹ ವ್ಯವಸ್ಥೆಯನ್ನು ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿ ಹೇಳ್ತಾ ಇದ್ದೀವಿ. ಸೊ ಇದು ಲಿಮಿಟೆಡ್ ಸೀಟ್ಸು, ಆಲ್ರೆಡಿ ಹೇಳಿದಾಗೆ ಎಲ್ಲ ಕಂಪ್ಲೀಟ್ ಆಗ್ತಾ ಬಂತು. ಸೊ ಇನ್ನೊಂದು ನಾಳಿದ್ದುವರೆಗೆ ಎಷ್ಟು ಜನ ಬರ್ತಾರೋ ಅವ್ರಿಗೆ ಅಲೋ ಮಾಡೋಣ ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದೇ ಪ್ರಕಾರದಲ್ಲಿ ನೀವು ಬರೋದಿದ್ರೆ ಲಾಸ್ಟ್ 2 days ಮಾತ್ರ ನಿಮಗೆ ಅವಕಾಶ ಇದೆ, ಆಯಿತಾ? ಸೊ ಬನ್ನಿ. ಸೊ 1 year ನಮ್ಮೊಟ್ಟಿಗೆ ಇದ್ದು ನೀವು ಟ್ರೇಡಿಂಗಲ್ಲಿ ಸಕ್ಸಸ್ ಆಗಿ ಅಂತ ಹೇಳ್ತಾ, ಲೈನ್ಸನ್ನು ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನೋಡ್ಬೋದು. ನಾವು ಅದರ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದ ಟೈಮಿಂಗ್ಸು ಇದೆ, ಫೋಟೋಸ್ ಇದೆ. ನೀವು ಅದನ್ನು ಚೆಕ್ ಮಾಡಿ ಕ್ರಾಸ್ ವೆರಿಫಿಕೇಷನ್ ಮಾಡಿ ಅದೇ ಪ್ರಕಾರದಲ್ಲಿ ಮಾರ್ಕೆಟು ವರ್ಕ್ ಆಗಿದೆ, ಓಕೆನಾ? ಸೊ ನಿಮ್ಮ ಇವತ್ತಿನ ಟ್ರೇಡಿಂಗ್ ಡೇ ಹೇಗಿತ್ತು ಅಂತೇಳಿ ನೀವು ಕಾಮೆಂಟಲ್ಲಿ ತಿಳಿಸಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್.